ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊದಲಿಗೆ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿ ಆಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯ ದೀಕ್ಷಿತಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ದಶಮಿ ಭಾನುವಾರ ಪುನರ್ವಸು ನಕ್ಷತ್ರ ಸೌಭಾಗ್ಯ ಯೋಗ ಗರಿಜಾಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ, ಹಾಗೆಯೇ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಮಾರ್ಗ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಓಂ ಆಸತ್ತೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾಕುಸುಮ ಸಂಕಾಶಂ ಕಾಶ್ಯಪೇಜಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ವಿಶೇಷವಾಗಿ ಇವತ್ತಿನ ದಿವಸ ನಾವು ಸೂರ್ಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಸೂರ್ಯವಂಶ, ನಾವೆಲ್ಲರೂ ಕೂಡ ಸೂರ್ಯವಂಶರಾಗಬೇಕಂತೆ. ಸೂರ್ಯವಂಶರು ಅಂತಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಹೇಳುವವರು. ಈಗ ನಮಗೇನಾಗ್ಬಿಟ್ಟದೆ, ನಾವೆಲ್ಲ ಚಂದ್ರವಂಶದವರಾಗ್ಬಿಟ್ಟಿದ್ದೇವೆ. ಸೂರ್ಯ ಎದ್ದ ಮೇಲೆ ಅವು ಎದ್ದಿದ್ದಾನೆ ನೋಡ್ಕೊಂಡು ಬೆಳಗಾಯ್ತ ನೋಡ್ಕೊಂಡು ಹೇಳ್ತೇವೆ. ಹಾಗೆ ಆಗಬಾರ್ದಂತೆ. ಹಿಂದೆ ಬ್ರಾಹ್ಮಿ ಮುಹೂರ್ತ ಅಂದರೆ ಎಷ್ಟು? 4 ಗಂಟೆ ಅಥವಾ 3:30ಯಿಂದ 6 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಇರ್ತದೆ. ಆ ಮುಹೂರ್ತದಲ್ಲಿ ಹೇಳ್ತಕ್ಕಂಥ, ಅದಕ್ಕೆ 2 ಅರುಣೋದಯ ಸೂರ್ಯೋದಯ 2 ಉದಯ ಆಗ್ತದೆ. ಅರುಣೋದಯದ ಒಳಗಡೆ ಹೇಳ್ಬೇಕು. ಅರುಣೋದಯದ ಒಳಗಡೆ ಇರತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ. ಹಾಗೆ ಸೂರ್ಯ ಉದಯ ಆದಮೇಲೆ, ಯಾಕಂದರೆ ಸೂರ್ಯ ಉದಯ ಆದಮೇಲೆ ನಮಗೆ ಎಲ್ಲ ಈ ವ್ಯವಹಾರ ಶುರುವಾಗ್ಬಿಡ್ತದೆ. ಯಾವ ರೀತಿ ಎಲ್ಲ ಪ್ರಾಣಿಗಳು, ಮನುಷ್ಯರು ಒಂದೇ ಅಲ್ಲ, ಎಲ್ಲ ಪ್ರಾಣಿಗಳು ಕೂಡ ಅವು ಹೊರಗೆ ಹೋಗ್ಬಿಡ್ತಾವಂತೆ. ಅದಕ್ಕೆ ನೋಡಿ, ನಾವು ಬೆಳಗ್ಗೆ ಸುಮಾರು 6-6:30 ತನಕ ಎಲ್ಲ, ಈಗ ಕಾಡುಗಳು ಇದ್ದರೆ, ಹಳ್ಳಿ ಕಡೆ ಇರ್ಬೋದು, ಎಲ್ಲ ಪಕ್ಷಿಗಳೆಲ್ಲ ಕೂಗ್ತಾ ಹೋಗ್ತವೆ. ಅವು ಕೂಡ ಆಫೀಸಿಗೆ ಹೋಗ್ತವೆ. ಪಕ್ಷಿಗಳು ಕೂಡ, ಪ್ರಾಣಿಗಳು ಆಫೀಸಿಗೆ ಹೋಗ್ತವೆ. ಅವು ನಮ್ಮಂಗೆ ನಾವು ಕೂಡ ನಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಂಗೆ. ಹಾಗಾಗಿ ನಾವೆಲ್ಲರೂ ಕೂಡ ಸೂರ್ಯವಂಶದವರು ಆಗಬೇಕು. ಸೂರ್ಯವಂಶದವರು ಆಗಬೇಕು ಅಂತಂದರೆ ನಾವು ಬೆಳಗ್ಗೆ ಬೇಗನೆ ಏಳಬೇಕು. ಬೇಗನೆ ಎದ್ದು, ಯಾಕಂದರೆ ಇದೆಲ್ಲ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಹೇಳಿತ್ತು. ನಮಗೆಲ್ಲರಿಗೂ ಕೂಡ ದೀರ್ಘಾಯುಷ್ಯ ಬೇಕು.
ನಾವು ಭಗವಂತನ ಹತ್ರ ಒಳ್ಳೆ ಆಯುಷ್ಯ ಕೊಡು ಅಂತ ಕೇಳ್ಕೊಳ್ತೇವೆ. ಆಯುಷ್ಯದ ಜೊತೆಯಲ್ಲಿ ಏನು ಬೇಕು? ಆರೋಗ್ಯನೂ ಬೇಕು. ಆರೋಗ್ಯ ಆಯುಷ್ಯ ಎರಡೂ ಬೇಕು ಮನುಷ್ಯನಿಗೆ. ಒಂದಿದ್ದರೆ ಆಗೋದಿಲ್ಲ. ಆರೋಗ್ಯ ಇದ್ಬಿಟ್ರೆ ಆಯುಷ್ಯ ಇಲ್ಲ ಅಂದರೂ ಆಗಲಿಲ್ಲ, ಆಯುಷ್ಯ ಇದ್ದ ಆರೋಗ್ಯ ಇಲ್ಲ ಅಂದರೂ ಆಗೋದಿಲ್ಲ. ಎರಡೂ ಕೂಡ ಬೇಕಾಗ್ತದೆ. ಹಾಗಾಗಿ ಯಾಕಂದರೆ ಬೆಳಗ್ಗೆ ಏಳುವುದರಿಂದಲೇ ಅವನಿಗೆ ಆರೋಗ್ಯ ಸಿಕ್ಕಿಬಿಡ್ತದೆ. ಈಗ ನಾವು ಕಾಣ್ತೇವೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗೋದೆಲ್ಲ ನಾವು ಕಾಣ್ತೇವೆ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಅವ್ರು ಏನು ಮಾಡ್ತಿದ್ರು? ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಿದ್ರು? ತೋಟದ ಕೆಲಸಕ್ಕೆ ಹೋಗ್ತಿದ್ರು. ಅವರಿಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಇರ್ತಿರಲಿಲ್ಲ. ಭೂ ಸೇವೆ ಮಾಡ್ತಿದ್ರು, ಭೂಮಿ ತಾಯಿ ಸೇವೆ ಮಾಡ್ತಿದ್ರು, ಗೋ ಸೇವೆ ಮಾಡ್ತಿದ್ರು. ಈಗೆಲ್ಲ ಮಾಡ್ತಿದ್ರು ಅಂತ ಹೇಳುವಾಗ ಆಗ್ಬಿಟ್ಟಿದೆ ನಮಗೆ. ಈಗ ಯಾಕಂದ್ರೆ ನಮಗೆ ಆ ಒಂದು ಭೂಮಿ ತಾಯಿ ಸೇವೆ ಮಾಡಲಿಕ್ಕೆ ಅಥವಾ ಗೋಮಾತೆ ಸೇವೆ ಮಾಡಲಿಕ್ಕೆ ನಮಗೆ ಈಗ ಆಗ್ತಾ ಇಲ್ಲ. ಇದು ನಮ್ಮ ದೌರ್ಭಾಗ್ಯ. ಯಾಕಂದ್ರೆ ನಾವೀಗ ಇಷ್ಟು ಮುಂದುವರಿದ್ದೇವೆ ಅಂತ ಹೇಳ್ತೇವೆ, ನಾವು ಎಲ್ಲರಂಗೆ ಮುಂದುವರಿತಾ ಇದ್ದೇವೆ. ಯಾವುದು ಮುಂದುವರಿಯೋದು? ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು. ಆಧ್ಯಾತ್ಮಿಕವಾಗಿ ನಾವು ಮುಂದುವರೆದಾಗ ಆವಾಗ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ. ಯಾಕಂದರೆ ಈ ಅಧ್ಯಾತ್ಮ ಹೇಳತಕ್ಕಂಥದ್ದು ಈ ಹೊರಗಡೆ ಕಾಣತಕ್ಕಂಥ ಎಲ್ಲ ಜಗತ್ತಿನಿಂದ ಮತ್ತು ದೊಡ್ಡ ಇದೆಯಂತೆ. ಅದಕ್ಕಾಗೆ ಕಣ್ಣಿನೊಳಗೆ ನೋಡೋ ಹರಿಯ ಒಳಗಣ್ಣಿನೊಳಗೆ ನೋಡಬೇಕು. ಒಳಗಣ್ಣಿನೊಳಗೆ ಭಗವಂತನನ್ನು ನೋಡಿದಾಗ, ಅದಕ್ಕೆ ನಾವು ಹೇಳ್ತೇವೆ, ಈಗ ನೀವು ಕೇಳಿರ್ಬೋದು ಹಿಂದೆ ಚಂದ್ರಶೇಖರ ಭಾರತಿಗಳು ಶೃಂಗೇರಿಯಲ್ಲಿ ಅವರು ಇದ್ದಾಗ, ಅವರು ಇದ್ದಂಥ ಕಾಲದಲ್ಲಿ ಅವರು 3 ದಿವಸ 4 ದಿವಸ ಆದರೂ ಧ್ಯಾನದಿಂದ ಪೂಜೆಯಿಂದ ಹೊರಗಡೆನೇ ಬರುವುದಿಲ್ಲ ಆಗಿತ್ತಂತೆ. ಎಲ್ಲ ಜನರೆಲ್ಲ ಅವ್ರಿಗೆ ಹುಚ್ಚಿ ಹಿಡಿದಿದೆ ಅಂತ ಡಾಕ್ಟ್ರನ್ನ ಕರ್ಕೊಂಡು ಬಂದರು, ಇವ್ರಿಗೇನು ಚಿಕಿತ್ಸೆ ಕೊಡಿಸ್ಬೇಕು ಅಂತ. ಅವ್ರು ಒಳಗಡೆ ಇದ್ದಾರೆ. ಬಂದ ತಕ್ಷಣ 2-3 ದಿವಸದಿಂದ ಕಾಯ್ತಾ ಇದ್ದಾರೆ. 3ನೇ ದಿವಸ ಬಂದರು. ಬಾಗಿಲು ತೆಗೆದ ತಕ್ಷಣ ಡಾಕ್ಟರ್ ಹತ್ರ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ನೀನು ಬಂದಿದ್ದೀಯ ಅಂತ ಕೇಳಿದ್ರು. ಯಾಕೆಂದರೆ ಅಂಥ ಮಹಾತ್ಮರು. ಅದಕ್ಕಾಗಿ ನಾವು ಇನ್ನೂ ನಮ್ಮ ಒಳಗಡೆ ಏನಿದೆ ಅಂತ ನಾವು ನೋಡಲೇ ಇಲ್ಲ. ನಾವು ಹೊರಗಡೆ ಮಾತ್ರ ಅಲಂಕಾರ ಮಾಡ್ತಾ ಇದ್ದೇವೆ, ಆದರೆ ಒಳಗಡೆ ಅಲಂಕಾರ ಮಾಡ್ಕೊಳ್ಬೇಕಲ್ಲಿ. ಒಳಗಡೆ ಅಲಂಕಾರ ಹೆಂಗೆ ಮಾಡ್ಕೊಳ್ಳೋದು? ಯಾಕಂದರೆ ನಮಗೆ ಶರೀರಕ್ಕೆ ಅಲಂಕಾರ ಆಗ್ತಾ ಇದೆ, ಆತ್ಮಕ್ಕೆ ಅಲಂಕಾರ ಆಗಬೇಕು. ಆತ್ಮಕ್ಕೆ ಅಲಂಕಾರ ಅಂದರೆ ಯಾವುದು? ನಮಗೆ ನಾವು ಒಳಗಿನಿಂದ ಭಗವಂತನ ಸ್ಮರಣೆ ಮಾಡ್ತಾ ಇರೋದು, ಧ್ಯಾನ ಮಾಡತಕ್ಕಂಥದ್ದು. ಯಾವ ರೀತಿಯಲ್ಲಿ ಶರೀರಕ್ಕೆ ಅಲಂಕಾರ ಅಂತಂದರೆ ಸ್ನಾನದ ಮುಖಾಂತರವಾಗಿ, ಆದರೆ ಮನಸ್ಸಿಗೆ ಅಲಂಕಾರ ಅಂತಂದರೆ ಧ್ಯಾನದ ಮೂಲಕವಾಗಿ. ಧ್ಯಾನ, ಸ್ನಾನ ಎಲ್ಲವೂ ಬೇಕು. ಯಾಕಂದ್ರೆ ನಮಗೆ ನಾವು ಶರೀರಕ್ಕೆ ಶಕ್ತಿ ಬೇಕು ಅಂತ 3 ಹೊತ್ತು ಊಟ ಮಾಡ್ತೇವೆ ಅಥವಾ ತಿಂಡಿ ಮಾಡ್ತೇವೆ, ಆದರೆ ಮನಸ್ಸಿಗೆ ಶಕ್ತಿ ಬೇಕಲ್ಲ. ಮನಸ್ಸಿಗೆ ಶಕ್ತಿ ಕೊಡೋದು ಯಾವುದು? ಧ್ಯಾನ. ಅದಕ್ಕಾಗಿ ಧ್ಯಾನವಂತರಿಗೆ, ಅದಕ್ಕೆ ಹಿಂದೆಲ್ಲ ಅವರು ಯಾವ ರೀತಿ ಯೋಗಿಗಳೆಲ್ಲ ಕಾಡಿನಲ್ಲಿ ಒಬ್ಬರೇ ಕೂತ್ಕೊಂಡಿರ್ತಿದ್ರು. ಈಗ ನಾವು ಅಭಯಾರಣ್ಯಕ್ಕೆ ಹೋಗದೆ ಒಬ್ಬರೇ ಹೋಗ್ತೇವೆ? ಇಲ್ಲ, ಎಲ್ಲ ಅಷ್ಟು ಸೆಕ್ಯೂರಿಟಿ ಅದು ಇದು ಎಲ್ಲ ತಗೊಂಡು ಹೋಗ್ತೇವೆ. ಆದರೆ ಮಹರ್ಷಿಗಳು, ಋಷಿಗಳು, ಹಿಂದೆ ಶಂಕರಾಚಾರ್ಯರು ಒಬ್ಬರೇ ಕಾಲ್ನಡಿಗೆಯಲ್ಲಿ ಎಲ್ಲ ಸುತ್ತಿದ್ದಾರೆ. ಹುಲಿ, ಸಿಂಹ, ಅದು ಇದು ಯಾವುದು? ಯಾಕಂದರೆ ಆ ಶಕ್ತಿ, ಆತ್ಮಶಕ್ತಿ ಅನ್ನೋದು ಯಾವುದಕ್ಕೂ ಹೆದರೋದಿಲ್ಲ, ಯಾರಿಗೂ ಭಯ ಇಲ್ಲ. ಅವರಿಂದಲೂ ಯಾರಿಗೂ ಭಯ ಇಲ್ಲ, ಬೇರೆಯವರಿಂದಲೂ ಅವರಿಗೆ ಭಯ ಇಲ್ಲ. ಆ ಭಯ ನಮಗೆ ಹೋಗಬೇಕು. ಆ ಭಯ ಹೋಗಬೇಕು ಹೇಳುವಂಥದ್ದು ಏನು ಮಾಡಬೇಕು? ನಾವು ಭಗವಂತನನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಭಗವಂತನನ್ನು ಯಾರು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೋ ಅವರಿಗೆ ಭಯ ಇರೋದಿಲ್ಲ. ಆ ಭಯ ಅಂದರೆ ಯಾವುದು? ಭಯ ಅಂದರೆ ಯಾವುದು? ಹಾಗಾದರೆ ಮೃತ್ಯು, ಸಾವಿನ ಭಯ. ಯಾರು ಭಗವಂತನನ್ನು, ಅದಕ್ಕೆ ಮೃತ್ಯುಂಜಯ ಅವನು ಮಾರ್ಕಂಡೇಯ, ಅವನು ಹೆದರಿ ಹಿಡ್ಕೊಬಿಟ್ಟ ಈಶ್ವರನ. ಆಗ
ಬಂದೇ ಬಿಟ್ಟ ಅವನು. ಯಮದೂತರು ಬಂದರೂ ಕೂಡ ಈಶ್ವರ ಅವನು ಓಡಿಸ್ಬಿಟ್ಟ ಯಮದೂತರನ್ನು. ಹಾಗಾಗಿ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಮಾತು ಕಠಿಣವಾಗಿ ಆಗತಕ್ಕಂಥದ್ದು. ಹಾಗಾಗಿ ಹಣಕಾಸಿನ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ನಾವು ಮಾತನ್ನು ಆಡುವಾಗ ಹೇಗೆ ಆಡಬೇಕು? ನಾವು ಮಾತನ್ನು ಆಡುವಾಗ ಇನ್ನೊಬ್ಬರಿಗೆ ಹಿತವಾಗಿ ಇನ್ನೊಬ್ಬರಿಗೆ ಮಿತವಾಗಿ ಮಾತನಾಡಬೇಕಂತೆ. ಹಿತ ಮಿತ, ಅದರಿಂದ ನಮಗೂ ಒಳ್ಳೆಯದು, ಇನ್ನೊಬ್ಬರಿಗೂ ಒಳ್ಳೆಯದು. ಹಾಗಾಗಿ ವಿಶೇಷವಾಗಿ ಆರೋಗ್ಯ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಅಂದರೆ ಆರೋಗ್ಯ ಯಾವ ರೀತಿ ವ್ಯತ್ಯಾಸ ಆಗ್ತದೆ? ನಮಗೆ ಆರೋಗ್ಯ ವ್ಯತ್ಯಾಸ ಆಗೋದು ಯಾವಾಗ? ಆಹಾರದಲ್ಲಿ ವ್ಯತ್ಯಾಸ ಆದಾಗ ಆರೋಗ್ಯ ಕೆಡ್ತದೆ. ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ. ಅದಕ್ಕಾಗಿ ಹೇಳಿದ್ದು, ನಮಗೆ ರೋಗ ಬರಬಾರ್ದು ಅಂದರೆ ಏನು ಮಾಡಬೇಕು? ಸರಿಯಾದ ಊಟದಲ್ಲಿ ನಾವು ಸರಿಯಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಕೆಲಸ ಕಾರ್ಯ ಇವತ್ತಿನ ದಿವಸ ಸುಗಮವಾಗಿ ಆಗತಕ್ಕಂಥದ್ದು. ಆದ್ದರಿಂದ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ. ಯಾಕೆಂದರೆ ನಮಗೆ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವೇ ಬ್ರಹ್ಮ, ಅನ್ನವೇ ದೇವರು. ಈ ಶರೀರಕ್ಕೆ ಬೇಕಾಗಿರೋದು ಯಾವುದು? ಅನ್ನಕ್ಕೆ ಬೇಕಾಗಿರೋದು ಯಾವುದು? ನೀರು. ಹಾಗೆ ಎಲ್ಲ ಒಂದಕ್ಕೊಂದೊಂದು ಇದೆ. ಅದಕ್ಕೆ ಪ್ರಕೃತಿ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿ, ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ತಲೆನೋವು. ಯಾಕೆ ತಲೆನೋವು ಯಾಕೆ ಬರ್ತದೆ? ಅದು ಒತ್ತಡದಿಂದ ಬರತಕ್ಕಂಥದ್ದು. ಹಾಗಾಗಿ ಸಂಗಾತಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಮತ್ತು ಬಂಧು ಮಿತ್ರರಲ್ಲೂ ಕೂಡ ಇವತ್ತಿನ ದಿವಸ ಸಹಕಾರ ಸಿಗತಕ್ಕಂಥದ್ದು. ಆದ್ದರಿಂದ ದುರ್ಗಾ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗತಕ್ಕಂಥದ್ದು, ಆರೋಗ್ಯ ಸುಧಾರಣೆ. ಹಾಗೆ ಅನಗತ್ಯ ವ್ಯಯ, ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಸಾಲ ಮಾಡಿಕೊಳ್ಳಬಾರ್ದು. ಇವತ್ತಿನ ದಿವಸ ಸಾಲವಾಗತಕ್ಕಂಥ ಸಮಸ್ಯೆ, ಒಂದು ಸಾಲ ಜಾಸ್ತಿ ಆಗತಕ್ಕಂಥ. ಆದ್ದರಿಂದ ಸಾಲ ನಮಗೆ ಒಳ್ಳೆಯದಲ್ಲ. ಯಾಕೆಂದರೆ ಮನುಷ್ಯನಿಗೆ ಸಾಲ ಜಾಸ್ತಿ ಆಗ್ತಾ ಇದ್ದಂಗೆ ಅವನಿಗೆ ಒತ್ತಡದಿಂದ ಇರ್ತಾನೆ ಮನುಷ್ಯ. ಹಾಗಾಗಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಅದರಿಂದ ನಮಗೆ ಅನುಕೂಲ. ಅದಕ್ಕಾಗಿ ಗಾದೆ ಹಿಂದೆ ಮಾಡಿಟ್ಟಿದ್ದದು. ಗಾದೆ ಯಾವತ್ತೂ ಸುಳ್ಳಾಗೋದಿಲ್ವಂತೆ. ಹಾಗಾಗಿ ವಿಶೇಷವಾಗಿ ಕೆಲಸದಲ್ಲಿ ಪರಿಶ್ರಮ ಇರತಕ್ಕಂಥದ್ದು. ಇವತ್ತಿನ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ಇವತ್ತಿನ ದಿವಸ ಬುದ್ಧಿಬಲ, ಅಂದರೆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಈಗ ಎಕ್ಸಾಮ್ಗಳು ಬರ್ತಾ ಇದ್ದಾವೆ, ಅವರಿಗೆ ಬುದ್ಧಿ ಚುರುಕಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಮಕ್ಕಳಿಗೆಲ್ಲ ಕಿವಿ ಮಾತು ಹೇಳಬೇಕು ಅಂತಂದರೆ, ಇನ್ನೇನು 1 ತಿಂಗಳಿದೆಯೋ ಅಥವಾ 2 ತಿಂಗಳಿದೆಯೋ ಎಕ್ಸಾಮ್, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದ್ದರೆ ಆದಷ್ಟು ಕನಿಷ್ಠ ಒಂದು ದಿವಸಕ್ಕೊಂದು 20 ನಿಮಿಷ ಆದರೂ ಕೂಡ ಧ್ಯಾನವನ್ನು ಮಾಡತಕ್ಕಂಥದ್ದು. ಯಾಕೆಂತಂದರೆ ನಮಗೆ ಯಾವ ರೀತಿ ಆ ಧ್ಯಾನ ಮಾಡೋದರಿಂದ ಮಕ್ಕಳಿಗೆ ಎಷ್ಟು ಪ್ರಯೋಜನ ಆಗ್ತದೆ ಅಂತಂದರೆ, ಅದು ಇವತ್ತು ಪ್ರಯೋಜನ ಆಗಿದ್ದು ಗೊತ್ತಾಗೋದಿಲ್ಲ, ಇನ್ನೊಂದು ತಿಂಗಳದ ಮೇಲೆ ಗೊತ್ತಾಗ್ತದೆ ಆ ಪ್ರಯೋಜನ. ಹೇಗೆ ಗೊತ್ತಾಗ್ತದೆ? ಯಾಕೆಂದರೆ ನಮ್ಮ ಶರೀರದಲ್ಲಿ ರಕ್ತವಿದೆ. ರಕ್ತ ಇವತ್ತು ಆಗಿದ್ದಲ್ವಂತೆ. ಅದು ರಕ್ತ ಆಗಿದ್ದು ಯಾವಾಗ? 1 ತಿಂಗಳ ಹಿಂದೆ ರಕ್ತ ಆಗಿತ್ತು. ಅಂದರೆ ನಾವು ಈಗ 1 ತಿಂಗಳ ಹಿಂದೆ ಊಟ ಮಾಡಿದ್ದು ಇವತ್ತು ರಕ್ತ ಆಗ್ತದೆ ಅಂತೆ ಅದು ಶರೀರಕ್ಕೆ. ಇವತ್ತಿನ ಆಹಾರ ಇವತ್ತು ರಕ್ತ ಆಗೋದಿಲ್ಲ. ಹಾಗೆ ನಾವು ಹಿಂದೆ 1 ತಿಂಗಳ ಹಿಂದೆ ಓದಿದ್ದು ಇವತ್ತು ನಮಗೆ ನೆನಪಾಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಧ್ಯಾನ ಮಾಡತಕ್ಕಂಥದ್ದು. ಹಾಗಾಗಿ ಇದು ಧ್ಯಾನ ಹೇಳತಕ್ಕಂಥದ್ದು ಮನುಷ್ಯನ ಮನಸ್ಸಿಗೆ ತುಂಬ
ಯಾವ ರೀತಿಯಲ್ಲಿ ವ್ಯಾಯಾಮ. ಯೋಗ ಯಾವುದಕ್ಕೆ ವ್ಯಾಯಾಮ? ಶರೀರಕ್ಕೆ. ಧ್ಯಾನ ಮನಸ್ಸಿಗೆ. ಹಾಗಾಗಿ ಶರೀರನೂ ಬೇಕು, ಮನಸ್ಸೂ ಬೇಕು. ಹಾಗಾಗಿ ಎಲ್ಲವೂ ಕೂಡ ಸುದೃಢವಾಗಿರಬೇಕು ಅಂತಾದರೆ ನಾವು ಇದನ್ನೆಲ್ಲ, ಇದು ಮಕ್ಕಳಿಗೆ ಅಂತ ಅರ್ಥ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಆ ಧ್ಯಾನ ತುಂಬ ಮುಖ್ಯವಾದದ್ದು ಮತ್ತು ನಮಗೆ ಶ್ರೇಷ್ಠತೆಗೆ ಕರೆದುಕೊಳ್ಳುವಂಥ ಸಾಧನ, ಸುಲಭ ಸಾಧನ. ಏಕೆಂದರೆ ಧ್ಯಾನದಲ್ಲಿ ನಾವು ಯಾರ ಆಶ್ರಯನೂ ಇಲ್ಲ, ಯಾರ ಹಂಗೂ ಇಲ್ಲ, ನಮ್ಮಷ್ಟಕ್ಕೆ ನಾವು ಕೂತ್ಕೊಳ್ಳೋದು. ಅಂಗೈಯಲ್ಲಿ ಅರಮನೆ, ನಾವು ಅಂಗೈಯಲ್ಲಿ ಅರಮನೆ ಅಂತ ಹೇಳ್ತಾ ಇದ್ದೇವೆ. ಹೊರಗಡೆ ನಾವು ಮೈಸೂರಿಗೆ ಹೋಗಬೇಕು ಅಂತ ಇಲ್ವಂತೆ ಅರಮನೆ ನೋಡಲಿಕ್ಕೆ, ಇಲ್ಲೇ ಕುಳಿತುಕೊಂಡೇ ನೋಡ್ಬೋದಂತೆ, ನಮ್ಮ ಅಂಗೈಯಲ್ಲೇ ಇದೆ. ಹಾಗೆ ಆ ರೀತಿಯಲ್ಲಿ ಹೆಚ್ಚಿನವಾದಂಥ ಅನುಕೂಲ ಇರತಕ್ಕಂಥದ್ದು. ಹಾಗೆ ಉನ್ನತ ಶಿಕ್ಷಣದವರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು, ಮಕ್ಕಳಲ್ಲಿ ಸಾಮರಸ್ಯ ಬರತಕ್ಕಂಥದ್ದು. ಹಾಗೆ ಮನೆ ದೇವರ ಪ್ರಾರ್ಥನೆ ಇವತ್ತಿನ ದಿವಸ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ, ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು, ಹಾಗೆ ಕಾರ್ಯ ಹಾನಿಯಾಗತಕ್ಕಂಥದ್ದು ಮತ್ತು ಕಾರ್ಯದಲ್ಲಿ ತೊಂದರೆಗಳು ಬರತಕ್ಕಂಥದ್ದು. ಕೃಷಿಕರಿಗೆ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಲು ಮಾರಾಟಗಾರರಿಗೆ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಗಣಪತಿಗೆ ಬೆಲ್ಲವನ್ನು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಇನ್ನು ಕನ್ಯಾ ರಾಶಿ, ಸಹೋದರರಿಂದ ಇವತ್ತಿನ ದಿವಸ ವಿಶೇಷವಾದಂಥ ಸಹೋದರ ಸಹೋದರಿಯರಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ಸೇವಕರಿಂದಲೂ ಕೂಡ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಆದ್ದರಿಂದ ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಹಾಗಾಗಿ ಪರಮೇಶ್ವರನ ಪ್ರಾರ್ಥನೆ ಅಥವಾ ರುದ್ರಾಭಿಷೇಕ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ನಂತರ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನುಳಿದ 6 ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇನ್ನುಳಿದ 6 ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿ, ವಸ್ತು ಕಳೆದು ಹೋಗಿಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂದರೆ ನಾವು ಯಾವುದೋ ಒಂದು ಆಲೋಚನೆ ಮಾಡ್ತಾ, ಎಲ್ಲೋ ನೋಡ್ತಾ, ಮೊಬೈಲ್ ಇರ್ಬೋದು, ಅಥವಾ ಬೆಲೆ ಬಾಳುವಂಥ ಆಭರಣ ಇರಬಹುದು, ಅಥವಾ ಯಾವುದೇ ರೀತಿಯಾದಂಥ ಬೈಕು ಅಥವಾ ಕಾರಿನ ಚಾವಿ ಇರ್ಬೋದು, ನಾವು ಎಲ್ಲೋ ನೋಡ್ತಾ ಇಟ್ಟು ಬಂದ್ಬಿಡ್ತೇವೆ. ಅಥವಾ ಗಾಡಿಯಲ್ಲೇ ಚಾವಿ ಇರ್ತದೆ, ನಾವೆಲ್ಲ ಕಡೆ ಹುಡುಕ್ತಾ ಇರ್ತೇವೆ. ಹಾಗಾಗಿ ಸ್ವಲ್ಪ ಅಚಾತುರ್ಯ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಸಭೆ ಮತ್ತು ಸಮಾರಂಭದಲ್ಲಿ ಭಾಗವಹಿಸುವಂಥ ಒಂದು ಯೋಗ ಇರತಕ್ಕಂಥದ್ದು. ಅಂದರೆ ಮೃಷ್ಟಾನ್ನ ಭೋಜನ ಇರತಕ್ಕಂಥದ್ದು, ಷಡ್ರಸೋಪೇತವಾದಂಥ ಭೋಜನ. ಆದರೆ ಅದು ಇದ್ದರೂ ಕೂಡ ನಾವು ವಿಶೇಷವಾಗಿ, ಯಾಕೆಂದರೆ ಹಿತವಾಗಿ ಮಿತವಾಗಿ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕಾಗ್ತದೆ ಇವತ್ತಿನ ದಿವಸ. ಇವತ್ತು ಒಳ್ಳೆಯ ಭೋಜನ ಇದೆ ಅಂತ ನಾವು ಕಂಠಮಠ ಹೊಡೆದ್ರೆ ನಾಳೆ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ಹಿತವಾಗಿ ಮಿತವಾಗಿ ಆಹಾರ ಸೇವನೆ ಮಾಡಿದ್ರೆ ನಮಗೆ ಒಳ್ಳೆಯದು, ನಮ್ಮ ಶರೀರ. ಯಾಕೆಂದರೆ ನಾಲಿಗೆ ರುಚಿಯನ್ನು ಬಯಸ್ತದೆ, ಆದರೆ ಶರೀರ ಆಹಾರವನ್ನು ಬಯಸ್ತದೆ. ಹಾಗಾಗಿ ಆದಷ್ಟು ನಾವು ಈಗ ಕೊಲೆಸ್ಟ್ರಾಲು ಅದು ಇದು ಏನೋ ಹೇಳ್ತಾರಲ್ಲಿ ಡಾಕ್ಟ್ರೆಲ್ಲ, ಅದು ಬರೋದು ಯಾವುದರಿಂದ? ಕರಿದ ಪದಾರ್ಥ ಸೇವನೆ, ಎಣ್ಣೆಯನ್ನು ಸ್ವೀಕಾರ ಮಾಡೋದರಿಂದ. ಹಿಂದೆಲ್ಲ ಅವರೇ ಅಂದರೆ ಗಾಣದಲ್ಲಿ ಎಣ್ಣೆ ತೆಗಿತಿದ್ರು. ಅಂದರೆ ಸ್ವಚ್ಛವಾದಂಥ ಈ ಕೊಬ್ಬರಿ ಎಣ್ಣೆ,
ಇದನ್ನೆಲ್ಲ ಬಳಕೆ ಮಾಡ್ತೀವಿ. ಅಂದರೆ ಅವರು ಮನೆಯಲ್ಲೇ ಬೆಳೀತಿದ್ರು ತೆಂಗಿನಕಾಯಿ ಇದೆಲ್ಲ, ಅದನ್ನು ಅವರು ಸ್ವೀಕಾರ ಮಾಡೋದ್ರಿಂದ ಅಷ್ಟು ಅಪಾಯ ಇಲ್ಲ. ಆದರೆ ಈಗ ಮಿಕ್ಸಡ್ ಆ ಕಲಬೆರಕೆ ಎಣ್ಣೆಯ ಸ್ವೀಕಾರ, ಯಾಕೆಂದರೆ ನಮಗೆ ಆ ಕಲಬೆರಕೆ ಎಣ್ಣೆ ನೋಡಲಿಕ್ಕೆ ಒಳ್ಳೆ ಚೆನ್ನಾಗಿ ಕಾಣ್ತದೆ ಅಥವಾ ಬಾಯಿ ರುಚಿ ಒಳ್ಳೆ ಬರ್ತದೆ ಅದು, ಆದರೆ ಹೊಟ್ಟೆಗೆ ಅದು ಅಪಾಯವನ್ನು ಮಾಡತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡೋದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ಇವತ್ತಿನ ದಿವಸ ದೈವಾನುಕೂಲ ಇರತಕ್ಕಂಥದ್ದು. ಅಂದರೆ ನಮಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ದೇವರಿಗೆ ಎಲ್ಲ ರೀತಿಯಲ್ಲಿ ದೇವರ ಸೇವೆ ಮಾಡಬೇಕು ಅಥವಾ ದಾನ ಧರ್ಮ ಮಾಡಬೇಕು, ಇದೆಲ್ಲ ಒಂದು ಭಾವನೆ ಬರತಕ್ಕಂಥದ್ದು. ಅದಕ್ಕಾಗಿ ಗಾಳಿ ಬಂದಾಗ ತೂರಿಕೋ, ಬೆಲೆ ಬಂದಾಗ ಮಾರಿಕೋ. ಗಾಳಿ ಬಂದಾಗಲೇ ನಾವು ಅದಕ್ಕಾಗಿ ಯಾಕೆಂತಂದರೆ ಆ ಒಂದು ಸಂದರ್ಭ ನಮ್ಮ ಮನಸ್ಸು ಗಾಳಿಗಿಂತನೂ ವೇಗ, ಗಾಳಿಗಿಂತ ಮನೋವೇಗ ಮತ್ತು ಜಾಸ್ತಿ ಇದೆ, ಅಥವಾ ಬೆಳಕಿನ ವೇಗನಕ್ಕಿಂತಲೂ ಮನೋವೇಗ ಮತ್ತು ತುಂಬ ಜಾಸ್ತಿ. ಅದಕ್ಕಾಗಿ ನಮಗೆ ಆ ಮನಸ್ಸಿದ್ದಲ್ಲಿ ಮಾರ್ಗ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಆ ಮನಸ್ಸು ಇದ್ದಾಗ ಭಗವಂತನ ಸ್ಮರಣೆ ಮಾಡ್ಕೊಳ್ಬೇಕು. ಸಂಪತ್ತಿದ್ದಾಗ ದಾನ ಮಾಡಬೇಕು, ದಾನ ಧರ್ಮ ಒಳ್ಳೆ ಉಪಕಾರ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಅಂದರೆ ಮನೆಯಲ್ಲಿ ಕಲಹ ಆಗತಕ್ಕಂಥದ್ದು. ಯಾಕೆಂದರೆ ಒಬ್ಬರ ಮಾತು ಇನ್ನೊಬ್ಬರು ಕೇಳಲಿಲ್ಲ ಅಂತಂದರೆ ಏನಾಗ್ತದೆ, ಕಲಹ ಆಗ್ತದೆ. ಅದಕ್ಕಾಗಿ ಯಾರಾದರೂ ಒಬ್ಬರು ಸುಮ್ಮನಿದ್ದು ಬಿಟ್ಟರೆ ಅಲ್ಲಿ ಕಲಹ ಇಲ್ಲ. ಹಾಗಾಗಿ ಆದಷ್ಟು ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮೌನ ವಹಿಸಬೇಕು. ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ. ನಮಗೆ ಬಂಗಾರ ಬೇಕೋ ಬೆಳ್ಳಿ ಬೇಕು? ಬಂಗಾರನೇ ಬೇಕು. ಅದಕ್ಕೆ ನಾವು ಮೌನ ವಹಿಸಬೇಕು. ಮೌನ ಎಲ್ಲದರಲ್ಲೂ ಬೇಕು, ಎಲ್ಲ ಮನೆಯಲ್ಲೂ ಬೇಕು, ಆಫೀಸಲ್ಲೂ ಬೇಕು ಮೌನ. ಆ ಮೌನ ಇದ್ದರೆ ಅವಾಗೇನಾಗ್ತದೆ, ನಾವು ಬಂಗಾರನೇ ಸಿಗ್ತದೆ. ಆ ಬಂಗಾರಕ್ಕೆ ಮತ್ತೂ ಜಾಸ್ತಿ. ಈಗೆಲ್ಲ 1 ಗ್ರಾಮಿಗೆ ಅಷ್ಟು ಇಷ್ಟು ಅಂತಾದರೆ ಆ ಮೌನದ ಬಂಗಾರಕ್ಕೆ ಕೋಟಿಗಟ್ಟಲೆ, ಅದು ಕೋಟಿಗೆ ಸಿಗೋದಿಲ್ಲ ಅದು ಅಷ್ಟು. ಅದಕ್ಕೆ ನಾವು ಅದನ್ನು ನಮಗೆ ಸಿಗಬೇಕು ಅಂತಂದ್ರೆ ನಾವು ಆದಷ್ಟು ಮೌನವಾಗಿರಬೇಕು. ಮೌನವಾಗಿರುವುದನ್ನು ಕಲಿತರೆ ಮೌನಿಗಳಿಗೆ ಯಾವುದೇ ರೀತಿಯಾದಂಥ ಭಯ ಹೇಳೋದು ಇರೋದಿಲ್ವಂತೆ. ಅಂದರೆ ಅವರಿಗೆ ಆಯುಷ್ಯ ವೃದ್ಧಿ ಆಗ್ತದೆ. ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳೋ ಮೌನವಾಗಿರಬೇಕು ಅಂತ. ಯಾಕೆಂತಂದರೆ ಆಯುಷ್ಯ ವೃದ್ಧಿ ಆಗ್ತದೆ. ನಾವು ಎಷ್ಟು ಮೌನವಾಗಿರ್ತೇವೆ ಅಷ್ಟು ನಮಗೆ ಆಯುಷ್ಯ ವೃದ್ಧಿ ಆಗ್ತದೆ. ಹಾಗೆ ಆರೋಗ್ಯನೂ ಸುಧಾರಣೆ ಆಗ್ತದೆ, ಹಾಗಾಗಿ ವಿಶೇಷವಾಗಿ ವ್ಯಾಪಾರದಲ್ಲಿ ತೊಡಕು ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಬಂಧು ಮಿತ್ರರಿಂದ ಸಹಕಾರ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ. ಹಿಂದೆ ಆಗದೆ ಹೋದವರು ಇವತ್ತಿನ ದಿವಸ ಅವರೇ ಫೋನ್ ಮಾಡ್ತಾರೆ ಅಥವಾ ಅವರೇ ಮಾತಾಡ್ತಾ ಬರ್ತಾರೆ. ಯಾಕಂದರೆ ಇಲ್ಲಿ ಯಾವುದು ಶಾಶ್ವತ ಇಲ್ಲ. ನಾವು ಯಾವ ಕೂರ್ಚನೂ ಶಾಶ್ವತ ಇಲ್ಲ. ಈ ಶರೀರನೇ ಶಾಶ್ವತ ಇಲ್ವಲ್ಲ. ಶರೀರನೇ ಇಲ್ಲ ಅಂದರೆ ಈ ಕೂರ್ಚೆ ಹೇಗೆ ಶಾಶ್ವತ ಆಗ್ತದೆ? ಇದು ಒಂದಲ್ಲ ಒಂದು ದಿವಸ ಹೋಗೋದೇ ಶರೀರ. ಹಾಗಾಗಿ ಆದಷ್ಟು ನಾವು ಆ ಒಂದು ಭಾವನೆ ತಂದುಕೊಳ್ತಾ ಹೋಗ್ಬೇಕಂತೆ. ನಾವೆಲ್ಲ ನೋಡ್ತೇವೆ, ಆದರೆ ನಾವು ಮಾತ್ರ ಶಾಶ್ವತ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲೆಲ್ಲ ನೋಡ್ತೇವೆ, ಅಲ್ಲೆಲ್ಲ ಹರಿಶ್ಚಂದ್ರ ಘಾಟು ಅಲ್ಲಿ ಇಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಇಲ್ಲಿ ಬಂದುಕೊಂಡು ನಾನು ಮಾತ್ರ ಯಾವ ಘಾಟಿಗೂ ಹೋಗೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ದು. ಆದರೆ ಅದು ಹೋಗೋದು ನಮಗೆ ಗೊತ್ತಾಗೋದಿಲ್ವಂತೆ. ಭಗವಂತ ಅವನ ಸಾವನ್ನು ಅವನಿಗೆ ಗೊತ್ತು ಮಾಡೋದಿಲ್ಲ. ಯಾವಾಗ ಗೊತ್ತು ಮಾಡ್ತಾನೆ ಅವನು? ಆ ಕಾಲ ಬಂದಾಗ ಗೊತ್ತಾಗ್ತದೆ. ಅವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸಮುದ್ರದ ಮಧ್ಯದಲ್ಲಿ ಬಿದ್ದುಬಿಟ್ರೆ ಯಾರು ರಕ್ಷಣೆ ಮಾಡ್ತಾರೆ? ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನೂ ಆಯುಧ ಇಲ್ಲ ಅಂತಾದರೆ ಯಾರು ರಕ್ಷಣೆ ಮಾಡ್ತಾರೆ? ಹಾಗೆ ಕತೆ. ಹಾಗೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ನಮ್ಮನ್ನು ರಕ್ಷಣೆ ಮಾಡುವವರು? ಭಗವಂತ ಒಬ್ಬನೇ ರಕ್ಷಣೆ ಮಾಡತಕ್ಕಂಥವು. ಯಾಕೆಂದರೆ ನಮಗೆ ಈ ಶರೀರದಲ್ಲಿ ಅಥವಾ ಈ ವ್ಯವಹಾರದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಅವರ ರಕ್ಷಣೆ ಮಾಡ್ತಾರೆ, ಇವರ ರಕ್ಷಣೆ ಮಾಡ್ತಾರೆ, ಅವರಿದ್ದಾರೆ, ಇವರಿದ್ದಾರೆ. ಸಂಪ್ರಾಪ್ತಿ ಸನ್ನಿಹಿತೆ ಕಾಲೆ
ನಹಿ ನಹಿ ರಕ್ಷತಿ ಡುಕ್ಕರಂಜಕರಣೆ. ಹಿಂದೆ ಒಬ್ಬ, ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ರು, ಒಬ್ಬರು ವಯಸ್ಸಾದವರು ತಾತ ಅವನು ಏನು ಮಾಡ್ತಾ ಇದ್ದಿದ್ದಂತೆ, ಅವನು ಡುಕ್ಕರಂಜಕರಣೆ ಹೇಳಿ ಅವನು ಅದನ್ನು ಓದ್ತಾ ಇದ್ದಿದ್ದಂತೆ. ಅವನು ಆವಾಗ ಏನು ಮಾಡಬೇಕು ಅಂತಂದರೆ, ವಯಸ್ಸಾದ್ಮೇಲೆ ಏನು ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು. ಅದನ್ನು ಬಿಟ್ಟು ನನಗೆ ಅಲ್ಲ ಆಸ್ತಿ ಇದೆ, ಇಲ್ಲ ಆಸ್ತಿ ಇದೆ, ಅದನ್ನು ನೋಡ್ತೆ ಇದು ನೋಡ್ತೆ, ಎಲ್ಲ ಆಸ್ತಿ ಇದ್ರೂ ಬಿಟ್ಟು ಹೋಗೋದೆ. ಎಲ್ಲ ಎಷ್ಟು ಆಸ್ತಿ ಸಾವಿರಾರು ಕೋಟಿ ಇಡೀ ಭೂಮಂಡಲನೇ ತಂದದು ಅಂತ ಎಲ್ಲ ಮಾಡಿದವರೆಲ್ಲ ಎಲ್ಲ ಬಿಟ್ಟಿಗೆ ಹೋದ್ರು. ಇಲ್ಲಿ ಇರೋದು ಎರಡೇ ಅಂತೆ, ಒಂದು ಯಾವುದು, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು, ಎರಡೇ ಇರೋದು, ಕೊಡೋದು ಬಿಡೋದು. ಇದು ಹೊರತಾಗಿ ಮತ್ತೆ ಯಾವುದೇ ಇಲ್ಲ. ಯಾಕಂದರೆ ನಾವು ಕೊಟ್ಟೋದ್ರೆ ನಮಗೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿ ಇರತಕ್ಕಂಥವರಿಗೆ ಆಪ್ತರಿಗಾಗಿ ಸ್ವಲ್ಪ ವ್ಯಯ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಮತ್ತು ರೋಗ ಬಾಧೆ ಅಂದರೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಶತ್ರುಗಳ ಕಾಟ, ಶತ್ರುಗಳು ಮತ್ತು ಸಾಲ ಬಾಧೆ, ಸಾಲ ಕೊಡುವವರು ಅಥವಾ ತೆಗೆದುಕೊಳ್ಳುವವರಿಂದ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಸಾಲ ಕೊಡಲಿಕ್ಕೂ ಹೋಗಬೇಡಿ, ಸಾಲ ತೆಗೆದುಕೊಳ್ಳಿಕ್ಕೂ ಹೋಗಲೇಬಾರದು. ಹಾಗಾಗಿ ಗೋಮಾತೆಯ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು, ಸಂಗಾತಿಯಿಂದ ಲಾಭ ಬರತಕ್ಕಂಥದ್ದು. ಹಾಗೆ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಬಟ್ಟೆ ವ್ಯಾಪಾರ ಇರ್ಬೋದು, ಮತ್ತು ಬೆಳ್ಳಿ ಬಂಗಾರದ ವ್ಯಾಪಾರ ಇರ್ಬೋದು, ಮತ್ತು ಹಣ್ಣಿನ ವ್ಯಾಪಾರ ಅಥವಾ ತಂಪು ಪಾನೀಯ ಅಂಗಡಿಯವರಿಗೆ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಹಾಗೆ ಸ್ವಲ್ಪ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ, ಅದು ಆಹಾರದಿಂದ ಸಮಸ್ಯೆ ಬರತಕ್ಕಂಥದ್ದು. ಆದ್ದರಿಂದ ಆದಷ್ಟು ನಮಗೆ ಯಾವ ರೀತಿಯಲ್ಲಿ ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಯಾಕೆಂದರೆ ನಮ್ಮ ಮನಸ್ಸು ಅದು ಬೇಕು ಅಂತ ಬಯಸ್ತದೆ ಅಂದರೆ ನಾವು ಅದನ್ನು ತೆಗೆದುಕೊಳ್ಳೋದಲ್ಲ. ಇದು ನನ್ನ ಶರೀರಕ್ಕೆ ಬೇಕೋ ಬೇಡೋ ಅಂತ ಒಂದು ಸೆಕೆಂಡು ನಾವು ಆಲೋಚನೆ ಮಾಡಬೇಕಂತೆ. ಹಾಗಾಗಿ ಇನ್ನು ದುರ್ಗಾ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆಯನ್ನು ಮಾಡಿಸೋದ್ರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು. ಹಾಗೆ ಕಾರ್ಯಸಿದ್ಧಿ, ಇವತ್ತಿನ ದಿವಸ ಎಷ್ಟೋ ದಿವಸ ನಾವು ಅಂದುಕೊಂಡಿದ್ದು ಆಗಲಿಲ್ಲ, ಆಗಬೇಕು ಅಂದ್ಕೊಂಡಿರ್ತೇವೆ, ಇವತ್ತಿನ ದಿವಸ ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಆದ್ದರಿಂದ ನಾವು ದೂರ ಪ್ರಯಾಣ ಯಾರು ಮಾಡುವರಿದ್ದರೆ ಇವತ್ತಿನ ದಿವಸ ಆದಷ್ಟು ಪ್ರಯಾಣ ಮಾಡದೇ ಇರೋದು ಉತ್ತಮವಾದಂಥದ್ದು. ಹಾಗಾಗಿ ಬಂಧು ಮಿತ್ರರಲ್ಲಿ ಸ್ವಲ್ಪ ಕಲಹ, ಯಾಕೆಂದರೆ ಇವತ್ತು ನಾವು ಬಂಧುಗಳಲ್ಲಿ ಅಥವಾ ಮಿತ್ರರಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಲಿಕ್ಕೆ ಹೋಗಬಾರ್ದು, ಅಥವಾ ಏನೋ ಸುಮ್ಮನೆ ಮಾತನ್ನು ಆಡಲಿಕ್ಕೂ ಕೂಡ ಹೋಗಬಾರ್ದು, ಸುಮ್ಮನೆ ಆಡಲಿಕ್ಕೆ ಹೋಗಬಾರ್ದು. ನಾವು ಸುಮ್ಮನೆ ಏನೋ ಮಾತಾಡಬೇಕು ಅಂತಂದರೆ ಆದಷ್ಟು ಮೌನ ವಹಿಸುವುದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ನಿರ್ಗತಿಕರಿಗೆ ಅನ್ನದಾನ, ಅಥವಾ ಯಾರು ಹಸಿದಿರ್ತಾರೋ ಅಂಥವರಿಗೆ ಅನ್ನದಾನ ಮಾಡಬೇಕು. ಇವತ್ತಿನ ದಿವಸ ಹಸಿದವರಿಗೆ ಅನ್ನದಾನ ಮಾಡಬೇಕಂತೆ, ಹಸಿದು ಊಟ ಮಾಡಬೇಕಂತೆ ಹಸಿದಾಗ. ಹಾಗಾಗಿ ಯಾರಿಗೆ ಅಗತ್ಯ ಇರ್ತದೆಯೋ ಅಂಥವರಿಗೆ ಅನ್ನದಾನ ಮಾಡೋದರಿಂದ ಅವನು ಉಂಡವನು ಹರಸ್ತಾನೆ, ಒಳ್ಳೆಯದಾಗಲಿ ಅಂತ. ಅನ್ನದಾತ ಸುಖೀ ಭವ ಅಂತ ಹರಸ್ತಾರೆ. ಹಾಗಾಗಿ ಅಂಥವ್ರಿಗೆ ಕೊಡಬೇಕು. ಹಾಗಾಗಿ ಇನ್ನು ಮೀನರಾಶಿ, ದೈವಾನುಕೂಲ ಇರತಕ್ಕಂಥದ್ದು ವಿಶೇಷವಾದಂಥ ಅನುಕೂಲ. ಹಾಗೆ ಸಾಧು ಸಂತರ ದರ್ಶನ ಇವತ್ತಿನ ದಿವಸ ಮಾಡುವಂಥ ಯೋಗ ಬರತಕ್ಕಂಥದ್ದು, ಮತ್ತು ಕ್ಷೇತ್ರ ದರ್ಶನ ಮಾಡತಕ್ಕಂಥ ಯೋಗ. ಹಾಗೆ ಸಹೋದರರಲ್ಲಿ ಸಣ್ಣ ಪುಟ್ಟ ಕಲಹ, ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು. ಆದ್ದರಿಂದ ಗಂಟಲು ನೋವು ಅಂದರೆ ಗಂಟಲಿಗೆ ಸಂಬಂಧಪಟ್ಟಂತೆ, ಯಾಕೆಂದರೆ ಈಗ ಸೆಕೆ ವಾತಾವರಣ ಆಗಿರೋದ್ರಿಂದ ನಾವು ತಂಪು ಪಾನೀಯ ಜಾಸ್ತಿ ತಗೊಳ್ತೇವೆ. ತಂಪು ಪಾನೀಯ ಅಂದರೆ ನಾವು ಈ ಕೋಲ್ಡ್ ಡ್ರಿಂಕ್ ಅಂದರೆ ಈಗ ಯಾವ ಫ್ರಿಜ್ನಲ್ಲಿ ಅಥವಾ ಆ ಥರದಲ್ಲಿ ಇಟ್ಟಿದ್ದನ್ನು ಆದಷ್ಟು ಕಡಿಮೆ ಮಾಡಬೇಕಂದ್ರೆ, ಈಗ ನೀರು ಮಜ್ಜಿಗೆ ಅಥವಾ ಪಾನಕ, ಯಾವ ರೀತಿ ಪಾನಕ ಮಾಡೋದು, ನೀರಿಗೆ ಸಕ್ಕರೆ, ನಿಂಬೆಹಣ್ಣು ಅಥವಾ ಏಲಕ್ಕಿ
ಇದನ್ನು ನಾವು ಜಜ್ಜಿ ಅದನ್ನು ಪಾನಕ ಮಾಡ್ಕೊಂಡು ಕುಡಿಯೋದು ತುಂಬ ಮುಖ್ಯ. ಯಾಕಂದರೆ ತಂಪು ಪಾನೀಯ ಅಂತಂದರೆ ನಮಗೆ ಯಾವುದೂ ಸಿಗಲಿಲ್ಲ ಅಂತಾರೆ, ಯಾವುದು ಸಿಕ್ತೋ ಶಿವ. ಆದರೆ ನಮಗೆ ಇದ್ದಾಗ ನಾವು ಇದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ವಿಶೇಷವಾಗಿ ನಾಗ ಕವಚವನ್ನು ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಏನು ಭಯ ಪಡಬೇಕಾದಿಲ್ಲ. ಇವತ್ತು ಯಾರು ಯಾಕಂದರೆ ಜ್ಯೋತಿಷ್ಯ ಅಂದರೆ ಇದು ಭಯ ಪಡಿಸೋದು ಅಲ್ಲವಂತೆ, ಇದ್ದ ಭಯವನ್ನು ಹೋಗಲಾಡಿಸ್ತಕ್ಕಂಥದ್ದು. ಹಾಗಾಗಿ ಯಾಕಂದರೆ ಭಗವಂತ ಅದಕ್ಕೆ ಯಾವ ರೀತಿಯಲ್ಲಿ ಅಂತಂದರೆ ಹೇಳ್ತಾನೆ, ಆ ಜಾಂಬವಂತ ಹೇಳ್ತಾನೆ, ಯಾರಿಗೆ? ಹನುಮಂತಂಗೆ ಹೇಳ್ತಾನೆ, ನಿನ್ನಲ್ಲಿ ಶಕ್ತಿ ಇದೆ, ನೀ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಂತ. ಹಾಗಾಗಿ ನಮ್ಮಲ್ಲಿ ಶಕ್ತಿ ಇದ್ದಿದ್ದು ಹೊರಗಡೆ ಇಲ್ಲ, ಅದು ಆ ಶಕ್ತಿ ನಮ್ಮಲ್ಲೇ ಇರತಕ್ಕಂಥದ್ದು. ಆ ನ ಭಯಂ ಚಾಸ್ತಿ ಜಾಗ್ರತ ಎಂಬಂತೆ ನಮಗೆ ನಾವು ಭಯ, ನಮ್ಮಲ್ಲಿ ಇರತಕ್ಕಂಥ ಭಯ ಹೋಗಬೇಕು ಅಂತಂದರೆ ನಾವು ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಎಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡಿದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ನಮಗೆ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗತಕ್ಕಂಥದ್ದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಇದಾಗಿತ್ತು ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.